ನಮಸ್ಕಾರ. ನಾನು ಆರ್ ಸೂರ್ಯ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಬಳ್ಳಾರಿ ಬಂದಿದ್ವಿ, ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ನಮ್ಮ ಅದರ ಪರವಾಗಿ. ಮುಖ್ಯ ಕಾರಣ ಯಾಕಪ್ಪ ಅಂದರೆ ಇದೇ ಜೂನ್ 6ನೇ ತಾರೀಕು ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ, ಕಾಲೇಜ್ ಕಲಾವಿದ ಅಂತ. ಸೊ ಹಾಗಾಗಿ ನಂದು ಮೂಲತಃ ಬಳ್ಳಾರಿ ಆಗಿರೋದ್ರಿಂದ ಎಲ್ಲ ಇಡೀ ಕರ್ನಾಟಕ ಇವತ್ತು ನಾವು ಪ್ರತಿ ಜಿಲ್ಲೆಗೂ ಹೋಗಿ ಪ್ರಮೋಷನ್ ಮಾಡ್ತಾ ಇದ್ದೀವಿ. ನನಗೆ ಗುಲ್ಬರ್ಗ ಮುಗಿಸ್ಕೊಂಡಿದ್ವಿ, ಅದರ ಮುಂಚೆ ತುಮಕೂರು ಮತ್ತು ಚಿತ್ರದುರ್ಗ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಸೊ ಇವತ್ತು ಬಳ್ಳಾರಿಗೆ ಬಂದಿದ್ದೀವಿ, ನಾಳೆ ದಾವಣಗೆರೆ ಹೋಗ್ತಾ ಇದ್ದೀವಿ. ಹಾಗಾಗಿ ಇವತ್ತು ಈ ಪತ್ರಿಕಾಗೋಷ್ಠಿನ ಬಂದಿದ್ವಿ. ನಮ್ಮ ಸಿನಿಮಾನ ಚಿಕ್ಕದಾಗಿ ಪರಿಚಯ ಮಾಡಿ ನಮ್ಮ ನಿರ್ದೇಶಕರು ಸಂಜಯ್ ಮಳವಳ್ಳಿ ಅಂತ, ಅವರಿಗೆ ಇದು ಮೊದಲನೇ ಸಿನಿಮಾ. ಮೂಲತಃ ಬರಹಗಾರರು. ಸೊ ಡೆನ್ಸಿಸ್ಟ್ ಕೆಲಸ ಮಾಡಿ ಸುಮಾರು ಸಂದರ್ಭಗಳಿಗೆ ಬರೆದಿದ್ದಾರೆ. ಸೊ ಇದು ಅವರ ಡೆಬ್ಯೂ ಸಿನಿಮಾ, ಕಾಲೇಜ್ ಕಲಾವಿದ. ನಮ್ಮ ನಿರ್ಮಾಪಕರು ತಪು ಶರ್ಮಾ ಸರ್, ಅವ್ರಿಗೂ ಇದು ಡೆಬ್ಯೂ ಸಿನಿಮಾ. ಗಜಾನನ ಪ್ರೊಡಕ್ಷನ್ಸ್ ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಅಲ್ಲಿ ನಮ್ಮ ಚಿತ್ರದ ನಾಯಕಿ ಚೈತ್ರ ಲೋಕನಾಥ್ ಅಂತ, ಅವರು ಈಗ ಕಾಲೇಜ್ ಕಲಾವಿದ ಬೆಳಿತರಿಗೆ ನಮ್ಮ ಕನ್ನಡ ಚಿತ್ರವನ್ನು ಮಾದರ್ಪಣೆ ಮಾಡ್ತಿದ್ದಾರೆ. ಅವರು ನಮ್ಮ ಚಿತ್ರದ ಇನ್ನೊಬ್ಬ ಕೋ ಆರ್ಟಿಸ್ಟ್ ದಿನೇಶ್ ಕುಲಕರ್ಣಿ ಅಂತ ಅವರೆಲ್ಲ ಮಾತನ್ನು ಮಾಡಿದ್ದಾರೆ. ಸೊ ಇದು ನಮ್ಮ ತಂಡ. ಇವತ್ತು ನಾವು ಬಳ್ಳಾರಿಗೆ ಬಂದಿರೋ ಉದ್ದೇಶವೇ ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿದ್ವಿ. ನಿಮ್ಮ ಎಲ್ಲ ಮಾಧ್ಯಮದವರೆಗೂ ನಾವು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀವಿ, ನಮ್ಮ ಸಿನಿಮಾನ ಪ್ರಮೋಟ್ ಮಾಡಿ ನಮ್ಮ ಸಿನಿಮಾಗೆ ನಿಮ್ಮ ಬೆಂಬಲ ತೋರಿಸಿದೆ. ಹಾಗೆ ಸಿನಿಮಾನ ಜನಕ್ಕೆ ರೀಚ್ ಆಗೋ ಥರ ನಿಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತಾರೆ. ಮತ್ತೊಮ್ಮೆ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ತಂಡದಿಂದ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇದು ಯಾವ ರೀತಿ ಚಿತ್ರ ಮತ್ತು ಪ್ರೇಕ್ಷಕರಿಗೆ ಏನು ಹೇಳ್ತೀವಿ ಸರ್? ಸರಿ ಸರ್. ಇದು ಯಾವ ರೀತಿ ಚಿತ್ರ ಸರ್? ಇದು ಒಂದು ಕಾಲೇಜ್ ಲವ್ ಸ್ಟೋರಿ ಸರ್. ಎಲ್ಲ ಕಾಲೇಜ್ ಲವ್ ಸ್ಟೋರಿ ಅಂದ್ಕೊಂಡು ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಂತಲ್ಲ, ಎಲ್ಲ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಕೂಡ ಹೇಳ್ಬೋದು. ಫ್ಯಾಮಿಲಿ ಜೊತೆ ಬಂದು ನಮ್ಮ ಸಿನಿಮಾ ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ತುಂಬ ಇಷ್ಟ ಆಗುವಂಥ ಸಬ್ಜೆಕ್ಟ್ ಇದು. ಲವ್ ಸ್ಟೋರಿ ಜೊತೆಗೆ ಒಂದು ಚಿಕ್ಕ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಇದೆ. ಥ್ರಿಲ್ಲರ್ ಅನ್ನೋದಕ್ಕಿಂತ ಒಂದು ಸಸ್ಪೆನ್ಸ್ ಡ್ರಾಮಾ ಇದೆ. ಸೊ ನೀವು ಬಂದು ಸಿನಿಮಾ ನೋಡಿ ಎಲ್ಲರಿಗೂ ಆಶೀರ್ವಾದಿಸಿ ಅಂತ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು. ನಾನು ಮೂಲತಃ ಮೈಸೂರು, ನಾನು ಸ್ಟೇ ಇರೋದೆಲ್ಲ ಬ್ಯಾಂಗ್ಳೂರಲ್ಲಿ. ನಾನು ಸಿನಿಮಾ ಮುಂಚೆ ಮಾಡಿದ್ದೆ, ನೀವು ರಿಲೀಸ್ ಆಗದೆ ಇರೋದಲ್ಲ. ಇದು ನನ್ನ ಫಸ್ಟ್ ಸಿನಿಮಾ ಅಂತ ಹೇಳ್ತೀನಿ, ಕಾಲೇಜ್ ಕಲಾವಿದ. ಈ ಸಿನಿಮಾಲಿ ನಾನು ಸಾರಿಕಾ ಅನ್ನೋ ಒಂದು ಪಾತ್ರ ಪ್ಲೇ ಮಾಡ್ತೀನಿ. ಈ ಪಾತ್ರ ಹೇಗೆ ಅಂದರೆ ಎಲ್ರಿಗೂ ಕನೆಕ್ಟ್ ಆಗೋ ಒಂದು ಪಾತ್ರ. ತುಂಬ ಕ್ಯೂಟ್, ಬಬ್ಲಿ, ಇನ್ನೋಸೆಂಟ್ ಕ್ಯಾರೆಕ್ಟರ್ ಇದು. ಸೊ ಈ ಸಿನಿಮಾ ಒಂದು ಪಕ್ಕ ಫ್ಯಾಮಿಲಿ ಸಿನಿಮಾ ಅಂತ ಹೇಳ್ಬೋದು. ಫ್ಯಾಮಿಲಿಯಲ್ಲೂ ನೋಡುವಂಥ ಸಿನಿಮಾ ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ. ಸೊ ಇದೇ ಜೂನ್ 6ನೇ ತಾರೀಕು ತೆರೆ ಕಾಣ್ತಾ ಇದೆ. ಎಲ್ಲರೂ ಚಿತ್ರಮಂದಿರದಲ್ಲಿ ಸಿನಿಮಾನ ನೋಡಬೇಕು ಆ್ಯಂಡ್ ನಮಗೆ ಪ್ರೋತ್ಸಾಹಿಸಬೇಕು. ನಮಸ್ತೆ, ನಾನು ಸಂಜಯ್ ಮಳವಳ್ಳಿ ಅಂತ. ನಾನು ಮಂಡ್ಯ ಹುಡುಗ. ಸೊ ಫಸ್ಟ್ ಟೈಮ್ ನಾನು ಬಳ್ಳಾರಿಗೆ ಬರ್ತಾ ಇರೋದು. ಬಟ್ ಭಾಳ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಬಟ್ ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ನಾನು ಮೂಲತಃ ಬಂದು ರೈಟರ್. ನಾನು ಈ ಚಿತ್ರದಲ್ಲಿ ಒಬ್ಬ ನವ ನಿರ್ದೇಶಕನಾಗಿ ನಮಗೆ ತರುಣ್ ಸರ್ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ನೀಟಾಗಿ ನಿಭಾಯಿಸಬೇಕು ಅಂತ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಕಥೆ ಬರ್ತೀನಿ ಅಂತಂದರೆ ಒಂದು ಒಳ್ಳೆ ಮುಗ್ಧ ಮನಸ್ಸಿನ ಒಂದು ಪ್ರೀತಿಯ ಹೋರಾಟ, ಒಂದು ಪಯಣ. ನಮ್ಮ ಆರೋಗ್ಯ ನಾಯಕ ನಟ ತುಂಬ ಅದ್ಭುತವಾದ ಸಿನಿಮಾದಲ್ಲಿ. ಅದಾದ ಮೇಲೆ ಹುಲಿ ಕಾರ್ತಿಕ್ ಅಂತ ಒಂದು ಕ್ಯಾರೆಕ್ಟರ್, ಹುಲಿ ಕಾರ್ತಿಕ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ರಣಿ ಶ್ರೀಕಾಂತ್ ಮತ್ತು ರಮೇಶ್ ಭಟ್ರು ಇದು ತುಂಬ ಇದನ್ನು ದೊಡ್ಡ ದೊಡ್ಡ ಕನ್ಯರು ಕೆಲಸ ಮಾಡೋದು. ಆಮೇಲೆ ನಮ್ಮ ಚೈತ್ರ ಲೋಕನಾಥ್ ಅಂತ ಒಳ್ಳೆ ಮದುವೆ ಅವರು ಯಾಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಗುಡ್ ಆ್ಯಕ್ಚುಲಿ. ಆಮೇಲೆ ಅವರು ದಿನೇಶ್ ಕುಲಕರ್ಣಿ ಅವರು ಕೂಡ ತುಂಬ ಒಂದು ಒಳ್ಳೆಯ ಪಾತ್ರದಲ್ಲಿ ಚಿತ್ರದಲ್ಲಿ ಕಥೆ ಮೂಲಕ ಏನೋ ಒಂದು ಕಥೆ ಹೇಳ್ತಾ ಇದ್ದಾರೆ ಅವನು. ಸೊ ಈಗ ಈ ಥರ ಒಂದು ಚಿತ್ರದ ಪಯಣ. ಕಾಲೇಜ್ ಕಲಾವಿದ ಮೂವಿ ನಿರ್ಮಾಪಕ ಹಾಗೂ ನಟ. ಇದು ನನ್ನ ಸಿನಿಮಾ. ನನ್ನ ಓನ್ ಬ್ಯಾಂಗಲ್ ಗಜನ ಫಿಲ್ಮ್ಸಲ್ಲಿ ಇದನ್ನು ಬಿಡುಗಡೆ ಆಗಿದೆ. ಹಾಗೆ ಎಂಟೈರ್ ಕರ್ನಾಟಕ ಜೂನ್ 6ನೇ ತಾರೀಕು ರಿಲೀಸ್ ಆಗುತ್ತೆ. ನಮ್ಮ ಸಿನಿಮಾದಲ್ಲಿ ಟೋಟಲು 4 ಸಾಂಗ್ ಇದೆ. 3 ಈಗಾಗಲೇ ಬಿಡುಗಡೆ ಆಗಿದೆ. ಆನಂತರ ಇನ್ನೊಂದು ಹಾಡು ಮೂವಿ ರಿಲೀಸ್ ಆದಮೇಲೆ ಬಿಡುಗಡೆ ಮಾಡ್ತೀವಿ. ನೀವೆಲ್ಲರೂ ಪ್ರೀತಿ ಹಿಂಗೆ ಇರಲಿ. ನಿಮ್ಮಿಂದ ಇನ್ನೂ 4 ಮೂವಿ ಮಾಡೋಣ. ಇನ್ನೂ 4 ಜನಕ್ಕೆ ಒಳ್ಳೆಯ ಅವಕಾಶ ಕೊಡೋಣ ಅಂತ ಕೇಳ್ಕೊಳ್ತೀವಿ.